ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ JK ಕನ್ನಡ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಇಡಿಮುಂಡಿಗೆ ರೋಗ ಅಂದ್ರೇನು, ಇಡಿಮುಂಡಿಗೆ ಅಡಿಕೆ ಬೆಳೆಗಾರರಲ್ಲಿ ಇಡಿಮುಂಡಿಗೆ ರೋಗ ಅನ್ನೋದು ಒಂದು ತಲೆನೋವಾಗಿ ಭಾವಿಸಿದೆ ಅಂತ ಅಂದ್ಕೊಂಡಿದ್ದೀನಿ. ಇಡಿಮುಂಡಿಗೆ ರೋಗ ಅಂದ್ರೇನು, ಅದು ಏನಕ್ಕೆ ಬರುತ್ತೆ, ಅದರಿಂದ ಏನಾದರೂ ಬೆಳೆಗಳಿಗೆ ಹಾನಿಯಾಗುತ್ತಾ, ಮತ್ತು ಅದು ಗಾಳಿ ಮುಖಾಂತರ ಹರಡುತ್ತಾ, ಮರದಿಂದ ಮರಕ್ಕೆ ರೋಗ ಸ್ಪ್ರೆಡ್ ಆಗುತ್ತಾ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ದಯವಿಟ್ಟು ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ದಯವಿಟ್ಟು ಕೆಲವರು ವೀಕ್ಷಕರು ನೋಡ್ತಾರೆ, ಸ್ಕಿಪ್ ಮಾಡಿಬಿಟ್ಟು ಹಂಗೆ ಹೋಗ್ಬಿಡ್ತಾರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸ್ನೇಹಿತರೆ. ಹಾಯ್ ಹಲೋ. ನೋಡಿ ಸ್ನೇಹಿತರೆ, ಇವಾಗ ನಮ್ಮ ಅಡಿಕೆ ಬೆಳೆಗಾರರಲ್ಲಿ ಒಂದು ತಲೆನೋವು ಅಂತ ಕುಂತಿದೆ. ಒಂದೊಂದು ತೋಟಗಳಲ್ಲಿ ತುಂಬಾ ಇಡಿಮುಂಡಿಗೆ ರೋಗ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಬರುತ್ತೆ ಸ್ನೇಹಿತರೆ. ನೀವು ಕೆಲವು ತೋಟಗಳಲ್ಲಿ ಕೆಲವ್ರಿಗೆ ಅಂದ್ಕೊಂಡಿರ್ಬೋದು, ಈ ಅಡಿಕೆ ಮರಕ್ಕೆ ಸುಮ್ಮನೆ ಇದು ಏನಪ್ಪ ಅದು ಇಡಿಮುಂಡಿಗೆ ರೋಗ ಬಂದರೆ ಪ್ರಾಬ್ಲಮ್ ಆಗುತ್ತಾ ಇಲ್ವಾ, ಪ್ರಾಬ್ಲಮ್ ಆಗ್ಬಿಟ್ಟದೇನೋ, ತೆಂಗು ಮರ ಇದಾಗುತ್ತೇನೋ ಅಂತ ಅನ್ಕೊತಾರೆ. ಫಸ್ಟು ನಾವು ತಿಳ್ಕೊಬೇಕಾಗಿರೋದು ಇಡಿಮುಂಡಿಗೆ ರೋಗ ಅಂದ್ರೇನು, ಅದು ಯಾವ ಥರ ಇರುತ್ತೆ ಅಂತಂದರೆ, ಇಲ್ಲಿ ಇಡಿಮುಂಡಿಗೆ ರೋಗ ಅಂತಂದರೆ ಸಣ್ಣದಾಗಿ ಮರ ಚೆನ್ನಾಗೇ ಇರುತ್ತದೆ, ಹೋಯ್ತಾ ಸಣ್ಣದಾಗಿ ಹಿಡ್ಕೊಬೋದು. ಒಂದು ಇಡೀಲಿ ಹಿಡ್ಕೊಳ್ಳುವಂಥ ರೋಗನೇ ಇಡಿಮುಂಡಿಗೆ ರೋಗ ಅಂತ ನಾವು ಕರೀತಾರೆ ಸ್ನೇಹಿತರೆ. ಇದರಿಂದ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ ಇಳುವರಿ ಕುಂಠಿತ ಆಗುತ್ತೆ, ಬೆಳವಣಿಗೆ ಕರೆಕ್ಟಾಗಿ ಬೆಳೆದಿರಲ್ಲ. ಅದು ಏನಕ್ಕೆ ಈ ಥರ ಇಡಿಮುಂಡಿಗೆ ರೋಗ ಬರುತ್ತೆ ಅಂತಂದರೆ, ಅಡಿಕೆ ಮರದಲ್ಲಿ 2 ಥರ ಬೇರುಗಳಿರುತ್ತೆ ಸ್ನೇಹಿತರೆ. ಒಂದು ತಾಯಿ ಬೇರು, ಒಂದು ತಂತು ಬೇರು. ತಾಯಿ ಬೇರು ಏನಪ್ಪ ಅಂತಂದರೆ ಗ್ರಿಪ್ಪಾಗಿ ನಿಲ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ, ಮತ್ತು ತುಂಬಾ ಅದು ಉಸಿರಾಟ ಆಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅದು ತಾಯಿ ಬೇರು. ತಂತು ಬೇರು ಏನಪ್ಪ ಅಂತಂದರೆ, ನೀವು ಗೊಬ್ಬರ ಹಾಕ್ತಿರಲ್ಲ, ಅದನ್ನು ಸೇವನೆ ಮಾಡೋಕ್ಕೆ ಅದು ಯೂಸ್ ಆಗುತ್ತೆ. ಇಡಿಮುಂಡಿಗೆ ರೋಗ ಅದೇನಾದರೂ ಮರದಿಂದ ಮರಕ್ಕೆ ಹರಡುತ್ತಾ ಅಂತಂದರೆ ಅದಿಲ್ಲ ಸ್ನೇಹಿತರೆ. ಅದು ಒಂದೇ ಒಂದು ಸಲ ಬರುತ್ತೆ. ಅಲ್ಲೊಂದು ಕಾಣ್ತಿರ್ಬೋದು ನಿಮಗೆ, ಅಲ್ಲೊಂದು ಇಡಿಮುಂಡಿಗೆ ರೋಗ ಬಂದಿದೆ ನೋಡಿ. ಕೆಳಗಡೆಯಿಂದ ಚೆನ್ನಾಗೇ ಇದೆ, ಮೇಲೆ ಹೋಯ್ತಾ ಇಡಿಮುಂಡಿಗೆ ಸಣ್ಣದಾಗಿ ಒಂದು ಇಲ್ಲಿ ನೋಡಿ, ಒಂದು ಇಡೀ ಗಾತ್ರ ಇಟ್ಕೋಬೋದು. ಇದನ್ನೇ ನಾವು ಇಡಿಮುಂಡಿಗೆ ರೋಗ ಅಂತ ಕರೀತಾರೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ನೀವು, ಇಲ್ಲಿ ನೋಡಿ, ಬೇರುಗಳು ಉಸಿರಾಡೋಕ್ಕೆ ಜಾಗ ಆಯ್ತಾಯಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ನೋಡಿ, ಸಣ್ಣ ಬೇರುಗಳು ಇದೆಯಲ್ಲ, ಅದು ಕಟ್ಟಾಗಿದೆ. ಅದು ತುಂಬಾ ಇಲ್ಲಿ ಶೀತ ಆಗಿರೋದಕ್ಕೆ ಅದಕ್ಕೆ ಉಸಿರಾಟ ತಗೊಳ್ಳೋಕ್ಕೆ ಆಗ್ತಾಯಿಲ್ಲ. ಅದು ಏನಕ್ಕೆ ಅಂತಂತಂದರೆ, ಇದೇನು ಮರದಿಂದ ಮರಕ್ಕೆ ಹರಡಲ್ಲ. ಇದೇನಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ಶೀತ ಜಾಸ್ತಿ ಆದಾಗ ಬಸಿಗಾಲುವೆ, ಯಾರ ತೋಟದಲ್ಲಿ ಬಸಿಗಾಲುವೆ ಇರೋಲ್ಲ ಅವರ ತೋಟಗಳಲ್ಲಿ ಇದು ಇಡಿಮುಂಡಿಗೆ ಸರ್ವೇ ಸಾಮಾನ್ಯವಾಗಿ ಕಂಡು ಬರುತ್ತೆ ಸ್ನೇಹಿತರೆ. ಇದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ನೀವು ಕೇಳ್ಬೋದು. ನೀವು ಈ ಇಡಿಮುಂಡಿಗೆ ರೋಗ ಬಂದಿರೋಂಥ ಮರದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿರೋಂತಹ ಇಳುವರಿನ ತೆಗಿಯೋಕ್ಕಾಗಲ್ಲ. ಏನಕ್ಕೆ ಅಂತಂದರೆ, ಅದು ಪೋಷಕಾಂಶದ ಕೊರತೆಯಿಂದ ಕುಗ್ಗೋಗಿರುತ್ತೆ, ಅದಕ್ಕೆ ಉಸಿರಾಟ ಆಗ್ತಾ ಇರೋಲ್ಲ. ಆದ್ದರಿಂದ ನೀವು ಬಸಿಗಾಲುವೆ ಮಾಡ್ಕೊಂಡ್ರೆ ಇಡಿಮುಂಡಿಗೆ ರೋಗಗಳು ಬರೋದಿಲ್ಲ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ಪೊಟ್ಯಾಷಿಯಂ ಕೊರತೆಯಿಂದ ಇದು ಆಗಿರುತ್ತೆ. ಲಘು ಪೋಷಕಾಂಶದಿಂದನೂ ಈ ಥರ ಕಡಿಮೆ ಆದರೂ ಇಡಿಮುಂಡಿಗೆ ರೋಗ
ಬರುವಂಥ ಚಾನ್ಸಸ್ ಇರುತ್ತೆ. ಕೆಲವೊಬ್ಬೊಬ್ರು ಈ ನಮ್ಮ ತೋಟದಲ್ಲಿ ಗಮನಿಸ್ಬೋದು ನೀವು. ಕೆಲವು ಈ ತೋಟದಲ್ಲಿ ಒಂದು 10ರಿಂದ 15 ಇಡಿಮುಂಡಿಗೆ ರೋಗ ಮರ ಕಾಣ್ಬೋದು ನೀವು. 10ರಿಂದ 15 ಇಡಿಮುಂಡಿಗೆ ರೋಗ ಬಂದಿರೋಂಥ ಮರ ಕಾಣ್ಬೋದು ಸ್ನೇಹಿತರೆ. ಈಗ ಒಂದು ತೋರಿಸ್ತೀನಿ. ಒಬ್ಬರು ಒಂದು ಈ ತೋಟದಲ್ಲಿ ಇಡಿಮುಂಡಿಗೆ ರೋಗ ಬಂದು ಮರನೇ ತೆಗ್ದಿದ್ದಾರೆ. ಅಂದರೆ ಇದಕ್ಕೆ 3.5-4 ವರ್ಷದ ತೋಟ. ಇದು 4 ವರ್ಷದ ತೋಟದಲ್ಲಿ ಮರನೇ ತೆಗ್ದಿದ್ದಾರೆ ಒಂದು. ಎಷ್ಟು ಚೆನ್ನಾಗಿತ್ತು. ಅದಕ್ಕೆ ಅದು ಏನಪ್ಪ ಅಂದರೆ ಇಡಿಮುಂಡಿಗೆ ರೋಗ ಬಂದಿತ್ತು, ಅದರಿಂದ ತೆಗ್ದಿದ್ದಾರೆ. ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಇಲ್ಲಿ ನೋಡಿ, ಇಲ್ಲೊಂದು ಕಾಣ್ಬೋದು ನಿಮಗೆ ಇಡಿಮುಂಡಿಗೆ ರೋಗ ಅಂದರೆ. ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಬೆಳೀತಾ ಕಣ್ಣು ನೋಡಿ ಕಾಣಿಸ್ತಾ ಇರ್ಬೋದು. ಬೆಳೀತಾ ಕಣ್ಣು ದೊಡ್ಡದಾಗಿತ್ತು. ಆಮೇಲೆ ಬೆಳವಣಿಗೆ ಆದಮೇಲೆ ಚಿಕ್ಕದಾಗ್ತಾ ಹೋಗ್ತಾ ಇದೆ. ಹೋಗಿ ಫುಲ್ಲು ಸಣ್ಣ ಆಗಿದೆ ನೋಡಿ. ಒಂದೇ ಕೈಯಲ್ಲಿ 2 ಕೈ ಹಾಕಿ ಇದು ಮಾಡಿದ್ರೆ ಹಿಡ್ಕೊಬೋದು. ಈ ಥರ ಆಗುತ್ತೆ. ಅದನ್ನು ನಾವು ಇಡಿಮುಂಡಿಗೆ ರೋಗ ಅಂತ ಅಂತೀವಿ. ಇದರಿಂದ ಏನು ಪ್ರಾಬ್ಲಮ್ ಏನಾಗಲ್ಲ. ಈ ಇಳುವರಿಲಿ, ಈ ಮರದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿದಂಥ ಇಳುವರಿನ ತೆಗಿಯೋಕ್ಕಾಗಲ್ಲ. ಇಲ್ಲೊಂದು ಕಾಣ್ತಾ ಇರ್ಬೋದು. ಇಲ್ಲಿ ಇದು ಇಡಿಮುಂಡಿಗೆ ರೋಗ ಬಂದೆ ಬೆಳವಣಿಗೆ ಕುಂಠಿತ ಆಗಿದೆ ನೋಡಿ. 4-5 ವರ್ಷದ ಅಡಿಕೆ ಮರ ಇದು ನೋಡಿ. ಇದಕ್ಕೆ ಕಾರಣ ಇಡಿಮುಂಡಿಗೆ ರೋಗ. ಹೋಯ್ತಾ ಟೊಳ್ಳಾಗುತ್ತೆ ನೋಡಿ. ಇದೇ ಥರ ಒಳ್ಳೆ ಪೊರ್ಕೆ, ಕಸ ಹೊಡೆಯೋಕ್ಕೆ ಪೊರ್ಕೆ ಇರಲ್ವ, ಆ ಟೈಪು, ಆ ಆಕೃತಿಲಿ ಬರುತ್ತೆ. ಇಲ್ಲಿ ನಾನು ಹೇಳ್ದೆ ಒಂದು ಮರನೇ ತೆಗ್ದಿದ್ದಾರೆ ಅಂತ. ಇಲ್ಲಿ ನೋಡಿ, ಒಂದು ಮರನೇ ತೆಗೆದುಬಿಟ್ಟಿದ್ದಾರೆ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಇಡಿಮುಂಡಿಗೆ ರೋಗ. ಈ ಥರ ತೆಗಿಬರೋ ಸ್ನೇಹಿತರೆ, ಅದು ಚೇತರಿಸ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ. ಇದು ಚೇತರಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ, ಚೇತರಿಸ್ಕೊತದೆ. ನೀವು ಅದರಿಂದ ಇಡಿಮುಂಡಿಗೆ ರೋಗ ಬಂದ್ಬಿಡ್ತಲ್ಲ ಅಂತ ಅಂದ್ಬಿಟ್ಟು ಗಾಬರಿ ಪಡೋ ಅಂಥದ್ದು ಏನಿಲ್ಲ. ಇಲ್ಲಿ ನೋಡಿ, ಇಲ್ಲೂ ಒಂದು ಕಾಣಿಸುತ್ತೆ. ಹಂಗೆ ಹೋಯ್ತಾದ್ರೆ ಇವರು ಎಲ್ಲ ಸುಮಾರು ಹೆಚ್ಚು ಕಡಿಮೆ ಒಂದು 60-70 ಮರನೇ ತೆಗಿಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಡಿಸೀಸು ಈ ಥರ ಕಾಣಿಸ್ತದೆ ಸ್ನೇಹಿತರೆ. ಏನಿಲ್ಲ, ಇದಕ್ಕೆ ಏನಪ್ಪ, ಕೆರೆಗೋಡನ್ನ ಒಡಿಸ್ತಾರೆ. ಮಣ್ಣು ಇಲ್ಲ ಅಂತಂದರೆ ಹೊರಗಡೆಯಿಂದ ಮಣ್ಣನ್ನು ತರಿಸಿ ಒಡಿಸ್ತಾರೆ ಸ್ನೇಹಿತರೆ. ಒಡಿಸ್ಬೇಕು ಮಣ್ಣನ್ನು ಹೊರಗಡೆಯಿಂದ. ಕೆರೆ ಮಣ್ಣು, ಗೋಡು ಮಣ್ಣು ಒಳ್ಳೆಯದು. ಅಂದರೆ ಅಲ್ಪ ಪ್ರಮಾಣದಲ್ಲಿ ನಮಗೆ ಎಷ್ಟು ಅವಶ್ಯಕತೆ ಇರುತ್ತೆ ಅಷ್ಟು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಸ್ನೇಹಿತರೆ. ಯಾಕೆ ಅಂತ ಅಂದ್ಬಿಟ್ಟು ಈಗ ಕೆರೆ ಮಣ್ಣು ಒಳ್ಳೆಯದೇ, ಇಲ್ಲಿ ತನಕ ಕಾಣುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಆಧಾರ ಬೇರು ಅಂತ ಅಂದೆ ನಾನು, ತಾಯಿ ಬೇರು ಅಂತ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ, ಸಣ್ಣ ರಂಧ್ರಗಳು ಕಾಣಿಸುತ್ತೆ. ಇದ್ರ ಮೂಲಕನೇ ಅವು ಉಸಿರಾಟ ಮಾಡೋದು. ಇದರಿಂದನೇ, ಇದೇ ಆಧಾರ ಬೇರು. ಇದಕ್ಕೆ ಇದ್ದಿದ್ದರೆ ಮರ ತುಂಬ ಇದಾಗಿ ಹೆಲ್ತಾಗಿರುತ್ತೆ. ಇಡಿಮುಂಡಿಗೆ ರೋಗ ಬತ್ತು ಅಂತ ಅಂದ್ಬಿಟ್ಟು ಹೆದರ್ಕೋಬೇಡಿ ಸ್ನೇಹಿತರೆ. ಅದು ಆಟೋಮೆಟಿಕ್ಕಾಗಲಿ ನಿಮಗೆ ಅದೇ ಹೋಗುತ್ತೆ. ಈಗ ನಾನು ಹೇಳಿದ್ನಲ್ಲ, ಬಸಿಗಾಲುವೆ ಮಾಡ್ಕೊಳ್ಳಿ. ಬಸಿಗಾಲುವೆ ಅತಿ ಹೆಚ್ಚು ಶೀತಾಂಶ ಇದ್ದರೆ ಹೊಲದಲ್ಲಿ, ತುಂಬಾ ಶೀತಾಂಶ ಇರುತ್ತಲ್ಲ, ಅಂತಹ ತೋಟಗಳಲ್ಲಿ ತುಂಬಾ ಇಡಿಮುಂಡಿಗೆ ರೋಗಗಳು ಕಂಡುಬರುತ್ತೆ ಸ್ನೇಹಿತರೆ. ಈಗ ನಾವು ಕಳೆದ ಬಾರಿ ನಾನು ಒಂದು ವೀಡಿಯೋ ಮಾಡಿದ್ದೆ ನಿಮಗೆ, ನೀರಾವರಿನ ನಮ್ಮ 2 ವರ್ಷದ ಅಡಿಕೆ ತೋಟದಲ್ಲಿ ಯಾವ ಥರ ನೀರು ಕೊಡಬೇಕು ಅನ್ನೋದನ್ನ ವೀಡಿಯೋ ಮಾಡಿದ್ದೆ ನಾನು. ಅದನ್ನ ದಯವಿಟ್ಟು ಹೋಗಿ ನೋಡದೇ ಇದ್ದರೆ ದಯವಿಟ್ಟು ಹೋಗಿ ನೋಡಿ. ಅದು ಯಾವ ಥರ ನೀರು ಕೊಡಬೇಕು ಅಂತ ಮಾಡಿದ್ದೆ. ಅದೇ ಥರ ಇಲ್ಲೂ ಆಗಿರೋದು. ಬೆಳವಣಿಗೆ ಇದ್ರದ್ದು ಇಡಿಮುಂಡಿಗೆ ರೋಗ ಬಂದರೆ ಗಿಡಗಳು ಬೆಳವಣಿಗೆ ಕುಂಠಿತಗೊಳ್ಳುತ್ತೆ, ಉದುರುವ ಚಾನ್ಸಸ್ ಇರುತ್ತೆ. ಕಾಯಿ ಬಿಟ್ಟಿದ್ರೂ ಕೂಡ ಅದು ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಇಳುವರಿನ ಪಡೆಯೋಕ್ಕಾಗಲ್ಲ ಸ್ನೇಹಿತರೆ. ಆದ್ದರಿಂದ ನೀವು ದಯವಿಟ್ಟು ರೈತ ಬಂದವರಲ್ಲಿ ವಿನಂತಿಸ್ಕೊಳ್ಳೋದು ಏನಂತಂದರೆ, ದಯವಿಟ್ಟು ನೀವು ಬಸಿಗಾಲುವೆ ಮಾಡ್ಕೊಳ್ಳಿ. ಯಾಕೆಂದರೆ ಫಸ್ಲು ಬರದೇ ಇರೋದ್ರೇನೋ
ಬರ್ದಿಲ್ಲದೆ ಇರೋ ತೋಟಗಳಲ್ಲಿ ಅಷ್ಟೊಂದು ಪ್ರಾಬ್ಲಮ್ಮು ಆಗಲ್ಲ. ಈಗ ಫಸ್ಲು ಬಂದಿರುತ್ತೆ, ವರ್ಷಾನುಗಟ್ಲೆ ಕಾದಿರ್ತೀರ, ಫಸ್ಲು ಬರೋಂತಹ ತೋಟಗಳಲ್ಲಿ ಇದೇ ಥರ ಆದರೆ ಏನು ಇಡಿಮುಣಿಗೆ ರೋಗ ಬಂದರೆ ಇಳುವರಿ ಕುಂಠಿತ ಆಗುತ್ತೆ. ಇಲ್ಲೊಂದು ನೋಡಿ, ಹೆಚ್ಚು ಕಡಿಮೆ ಸುಮಾರು ಒಂದು 20 ಗಿಡ ನೋಡಿದೆ ಸ್ನೇಹಿತರೆ, ನಾನು ನಿಮಗೂ ತೋರಿಸಿದ್ದೀನಿ. ಇದು ಅಷ್ಟೇ, ಈ ಶೀತ ಇಲ್ಲಿ ಏನಕ್ಕೆ ಬಂದಿದೆ ಅಂತಂದರೆ, ನೀವು ನೋಡ್ತಾ ಇರ್ಬೋದು, ಅಲ್ಲಿ ನಮ್ಮದು ಹೆಬ್ಬಳ ಹರಿತದೆ, ಒಂದು ಇಲ್ಲಿ ತೋಟದ ಪಕ್ಕ ನೀರು ಹರಿತದೆ. ಅದರಿಂದ ಶೀತ ಜಾಸ್ತಿಯಾಗಿ ಇಲ್ಲೆಲ್ಲ ಅಡಿಕೆ ಗಿಡ ನೆಟ್ಟಿದ್ರು, ಇಲ್ಲಿ ಕಾಣ್ತಾ ಇರ್ಬೋದು, ಇಲ್ಲೆಲ್ಲ ಶೀತ ಜಾಸ್ತಿಯಾಗಿ ಅಡಿಕೆ ಗಿಡ ಎಲ್ಲ ಹೋಗಿದೆ. ಆ ಶೀತದ ಅಂಶ ಇಲ್ಲಿಗೆ ಎಳ್ದು ಈ ಲೈನಲ್ಲಿ ಅಷ್ಟೊಂದು ದಷ್ಟಪುಷ್ಟವಾಗಿ ಏನಿಲ್ಲ, ಆರೋಗ್ಯಕರವಾಗೂ ಇಲ್ಲ. ನೋಡ್ತಿರ್ಬೋದು, ಇದು ಶೀತ ಅಂಶದಿಂದ ಕೂಡ್ಕೊಂಡು ಇಡಿಮುಂಡಿಗೆ ರೋಗ ಬಂದಿದೆ. ಇದಕ್ಕೇನಿಲ್ಲ, ಬಸಿಗಳವೆ ತೋಡಿಸ್ಕೊಳ್ಳೋದ್ರಿಂದ ತುಂಬಾ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಆಮೇಲೆ ಇದು ಪೋಷಕಾಂಶಗಳ ಕೊರತೆಯಿಂದನೂ ಈ ಥರ ಆಗುತ್ತೆ. ನಾನೇನಪ್ಪ ಪೋಷಕಾಂಶ ಕೊರತೆ ಅಂತಂದರೆ ಹೋಗಿ ರಾಸಾಯನಿಕ ಗೊಬ್ಬರಗಳು ಹಾಕ್ಬಿಡಿ ಅಂತ ನಾನು ಹೇಳಲ್ಲ ನಿಮಗೆ. ಆದಷ್ಟು ಸಾವಯವದಲ್ಲೇ ಮಾಡಬೇಕು ಅಂತ ನಾನು ರೈತರ ಬಾಂಧವರಲ್ಲಿ ವಿನಂತಿಸ್ಕೊತೀನಿ. ಸಾವಯವ ಗೊಬ್ಬರನೇ ಹಾಕಿ, ಯಾಕೆಂದರೆ ತಿಪ್ಪೆ ಗೊಬ್ಬರಕ್ಕಿಂತ ಬೇರೊಂದು ಗೊಬ್ಬರ ಯಾವುದೂ ಇಲ್ಲ. ದಯವಿಟ್ಟು ತಿಪ್ಪೆ ಗೊಬ್ಬರನೇ ತುಂಬಾ ಯೂಸ್ ಮಾಡಿ, ಅದರಿಂದನೂ ಅನುಕೂಲ ಆಗುತ್ತೆ ನಿಮಗೆ. ಆದರೆ ಬಸಿಗಳನ್ನ ತೋಟಗಳಲ್ಲಿ ಬಸಿಗಳವೆ ತೋರಿಸಿ, ಏನಪ್ಪ ಅಂತಂದರೆ ಏನು ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಕೆಲವರು ಇಟಾಚಿ ತಂದ್ಬಿಟ್ಟು ತೋರಿಸ್ಬಿಡೋದಲ್ಲ. ಸಿಂಪಲ್ಲಾಗಿ 1 ಅಡಿ ಇರಬೇಕು ಅಷ್ಟೇ, 1-1.5 ಅಡಿ ಬಸಿಗಳವೆ ತೋರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ನಾವು ತಿಳ್ಕೊಂಡಿದ್ದೀನಿ. ಈ ಮಾಹಿತಿ ದಯವಿಟ್ಟು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಬಾಯ್.